ಕಾಮನ್ನು ಅಂತ ನಮ್ಮ ಮನೆಗೆ ಒಬ್ರು ಕಾಮನ ಬಿಲ್ ಬಂದವ್ರೆ. ಕರೆಕ್ಟ್. ವಿದ್ವಾಂಸರು ಪಂಡಿತರು ರಾಭಣ ಎಂದು ಯಾಕೆ ಕರೆಯಬಾರದು? ಇವತ್ತು ಚೌತಿ, ಮಂಗಳವಾರದ ಚೌತಿ. ಆಯ್ತು, ನೀನ್ ಕಳ್ಳನೇ. ನಾನು ತುಂಬಾ ದೂರದಿಂದ 5 ಎಲೆ ಕೇಳಕ್ಕೆ ಇಬ್ರು ಗಂಡ ಹೆಂಡತಿ ಎಲ್ಲ ಗರ್ಕೆ ಅರ್ಪಿಸಿದೀನಿ. ಮತ್ತೆ ಬೆಲ್ಲದ ಆರತಿ ಮಾಡ್ಬೇಕು ಅಂತ ಹೇಳಿದ್ರು, ಅದ್ ಮಾಡ್ತೀನಿ ಅಷ್ಟೇ. ಗೈಸ್, ಉಪವಾಸ ಮಾಡಿ ನನ್ನ ಹೆಂಡತಿ ನನ್ನ ಫೇವ್ರೆಟ್ ಪ್ರಸಾದ ಸಿಕ್ಕಿದ್ ನನಗೆ. ನಮ್ಮ ಮನೆ ನೋಡಿ, ಸರ್ಪ್ರೈಸ್. ನೀವು ಕೇಳಕ್ ಮುಂಚೆ ಅಮ್ಮ ಬಂದಿದ್ದಾರೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನನ್ನ ಮೂಗು ಬ್ಲಾಕ್ ಆಗಿದೆ. ಹೆಲೋ ಗೈಸ್, ಐ ಆಮ್ ಅಂಡರ್ ದ ವಾಟರ್, ಪ್ಲೀಸ್ ಹೆಲ್ಪ್ ಮೀ. ಶೀತ ಆಗ್ಬಿಟ್ಟಿದೆ ಗೈಸ್, ಅದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ಕಡಿಮೆ ಕುಣಿದಿದ್ರೆ ಆಯ್ತಿತ್ತು, ನೀರಲ್ಲಿ ಸಿಕ್ತು ಅಂತಂದ್ಬಿಟ್ಟು. ಸ್ವಿಮ್ಮಿಂಗ್ ಪೂಲಲ್ಲಿ ಜಾಸ್ತಿ ಆಟ ಆಡ್ಬಿಟ್ಟು, ಅದು ಚಳಿಗೆ ಬೇರೆ ಅವತ್ತು ಆಟ ಆಡಿದ್ದು. ಸೊ ಅದಕ್ಕೆ ನಮಗೆ ಶೀತ ಆಗ್ಬಿಟ್ಟಿದೆ. ಯಾರಿಗೂ ಆಗಿಲ್ಲ, ನನಗೆ ಆಗ್ಬಿಟ್ಟಿದೆ ಸ್ವಲ್ಪ. ಕಾಮನ್ನು ಅಂತ ನಮ್ಮ ಮನೆಗೆ ಒಬ್ರು ಕಾಮನ ಬಿಲ್ ಬಂದವ್ರೆ. ಅತಿಥಿ ತಿಥಿ ಊಟಕ್ಕೆ ಬಂದವನು ನಮ್ಮ ಮನೆಗೆ ಅತಿಥಿ. ತಿಥಿಗಳಿಗೆ ಏನು ನೋಡದೆ ಬಂದವನೇ ಅತಿಥಿ. ಕರೆಕ್ಟ್. ವಿದ್ವಾಂಸರು ಪಂಡಿತರು ರಾಭಣ ಎಂದು ಯಾಕೆ ಕರೆಯಬಾರದು ಅಂತ ವಿದ್ವಾಂಸರು ಹೇಳ್ತಿದ್ದಾರೆ ಅಷ್ಟೇ. ಇನ್ನೇನೋ ಹೇಳ್ತಾರಲ್ಲ ಅತಿಥಿಗೆ ಗೆಸ್ಟ್ ಯಾಕೋ ಹುಚ್ಚೇನೇವನು ಅದ್ಯಾಕೆ ನೋಟ್ಸ್ ಹಾಕೊಂಡವನೇ? ವಾಪಸ್ ಅದ್ಯಾಕೆ ನೋಟ್ಸ್ ಹಾಕೊಂಡಿದ್ಯಾ? ಯಾಕೆ ಹಾಕೊಂಡ ನನ್ಗೆ? ಯಾವ್ದೋ ಮೆಂಟ್ಲು ಮನೆಗೆ ಬಂದ್ಬಿಟ್ಟಿದೀನಿ, ಅಭ್ಯಗತ ಅಂತ ಏನೋ ಅಂತವ್ರೆ ಅಂತ ಅಂದ್ಬಿಟ್ಟು ಅಭ್ಯಗತ ಬಂದ್ರು ಅಂದ್ರೆ ಮುಂದಕ್ಕೆ ಹೋಗಿ ಕೇಳ. ಭಿಕ್ಷಕರು ಬಂದವ್ರೆ ಅನ್ಕೊಡ್ತಾರ. ಸೊ ಗೈಸ್, ಈ ಬ್ಲಾಗ್ ಏನು ಗೊತ್ತಾ? ಗಗನ ಬಂದ್ಮೇಲೆ ಹೇಳ್ತೀನಿ ಏನು ಈ ಬ್ಲಾಗ್ ಇವತ್ತೇನು ಸಮಾಚಾರ ಅಂತ. ನಾವೀಗ ಹೋಗಿ ಸದ್ಯಕ್ಕೆ ಸ್ವಲ್ಪ ಐಟಮ್ಸ್ ತರಬೇಕು, ಶಾಪಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ತನಕ ಇವನು ನಮ್ಮ ಮನೇಲಿರೋ ಟಿವಿಲಿರೋ ನೋಡ, ನಾನು ನೀನು ಫೈರ್ ಆ್ಯಂಡ್ ಆ್ಯಶ್ಗೆ ಹೋಗೋಣ. ನೋಡಿ ಮುಗಿಸು, ಈ ಸಂಜೆ ಹೋಗ್ಬಿಡೋಣ ಕೆಲಸ ನೋಡಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆಗಲೇ ನಾವು ವೆಲ್ಕಮ್ ಮಾಡಿದ್ದೀವಿ. ಈಗ ಗಗನ್ ಅವ್ರು ಮಾಡ್ತಿದ್ದಾರೆ. ಗಗನ್ ಅವ್ರು ಆಗಲೇ ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗಿದ್ರು. ಇಲ್ಲಿ ದಾಸವಾಳ. ಏನು ಸಡಗರ ಸಂಭ್ರಮ ಇವತ್ತು? ಇವತ್ತು ಚೌತಿ, ಮಂಗಳವಾರದ ಚೌತಿ ಬಂದಿದೆ. ಅದಕ್ಕೆ ಗಗನ ಇವತ್ತು ಉಪವಾಸ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಕ್ಯಾಮ್ರಾಮನ್ ಹೋಗಿ ಕಳ್ರು. ಕಳ್ಳರೆಲ್ಲ ಕೇಳ್ಬಿಟ್ಟೆ. ಆಯ್ತು, ನೀನ್ ಕಳ್ಳನೇ. ನೋಡಿ ಕಳ್ಳ. ಇವತ್ತು ಅಲ್ಲ, ಸೀಸನ್ ಅದು. ಅಯ್ಯೋ, ನಿನ್ಗ ಆಗ್ಲೇ ಇದ್ದು ಹೋಗುತ್ತೆ. ಅವ್ರು ಯಾರು ಇಲ್ವಾ? ಕಳ್ಳತನದ ಮೊದಲನೇ ವಿಧಾನ. ಪಕ್ಕದ ಮನೆಯವರು ಅಂತ ಧೈರ್ಯದ ಮೇಲೆ ಕೈ ಹಾಕ್ತಾ ಇದ್ದೀನಿ. ಮಾಡೋ ಪೂಜೆಯಲ್ಲಿ ಅವ್ರಿಗೂ ಸ್ವಲ್ಪ ಫಲ ಇರುತ್ತೆ. ಅಯ್ಯೋ, ಜೀ ಕನ್ನಡಕ್ಕೆ ನಿನ್ನ ದಾನ ಮಾಡ್ಬೋದು. ಅನುಶ್ರೀಗಿಂತ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ, ಇದು ಬೇರೆದು. ಇದು ತಳಿ ಇಸ್ ಡಿಫ್ರೆಂಟ್. 21 ಗರ್ಕೆ ಕೇಳಿಸು. ಕಮಾನ್. ಶಿವಕುಮಾರ್ ಎಂತ ಸ್ಟಿಂಜಿ. ಫೋನ್ ಮಾಡ್ತೀರಾ? ಅತ್ತಗಬ ಇತ್ತಗಬ ಒಬ್ಬರು ತಗಬ ಬಜ್ಜಿ ಫೋನ್ ಮಾಡ್ಬೇಕಾನೆ. ಅಂಗಡಿಲಿ ಇಲ್ಲ, ನಾವೇನ್ ಮಾಡೋಣ? ಅಲ್ಲ, ಹೆಂಗಿದ್ರು ಬರೋದು ಬರ್ತಿದ್ದೆ, ಹೇಳಿದ್ರೆ ತರ್ತಿದ್ದೆ. ತಗೊಬನ್ನಿ ಅಂದ್ರೆ ಒಬ್ರು ಬರ್ಲಿಲ್ಲ. ವಿಡಿಯೋ ಮಾಡಕ್ ಬರ್ತಿರೋದು ನಾನು. ಅಲ್ಲ, ಈಗ ಕೇಳಕ್ಕೆ ಇದು ಹಿಂಗ್ ನಾನಂತ ಬರಲ್ಲ. 2 ಎಲೆ ಕೇಳಕ್ಕೆ 4 ಜನ ಬಂದ್ರೆ ಮಾನ ಮರ್ಯಾದೆ ಇರಲ್ವಾ? ನಾನು ಹೋಗಲ್ಲ, ಇಲ್ಲಿಂದನೇ ವಿಡಿಯೋ ಮಾಡ್ತೀನಿ. ಸಕ್ಸಸ್ಫುಲ್ ಆಯ್ತಳ ಇಲ್ವಾ ನಾನು ನೋಡ್ಬೇಕು. ಕೇಳಕ್ಕೆ ಅಂತ ಕರೆದ್ಲು ಫುಲ್ಲು.
ನಾನು ತುಂಬ ದೂರದಿಂದ 5 ಎಲೆ ಕೇಳಕ್ಕೆ ಇಬ್ರು ಗಂಡ ಹೆಂಡತಿ ಇಬ್ರು ಗಂಡ ಹೆಂಡತಿ ಎಲ್ಲ ಗಂಡ ಹೆಂಡತಿ ಇಬ್ರು ಏ ಸುಮ್ಮನೆ ಏ ಸುಮ್ಮನೆ ಜೋರಾಗಿ ಮಾತಾಡ್ತಾರೆ ಏಯ್ ಏನ್ ಕೇಳಕ್ ಹೋಯ್ತಿದ್ಯಾ? ನಮ್ದೇ ತೋಟ ಅನ್ನೋ ತರ ಬಿಹೇವ್ ಮಾಡ್ತೀವಿ. ಗರ್ಕೆ ಯಾವ್ದು ಅಂತ ಗೊತ್ತಾಗುತ್ತಾ ನೋಡ್ತೀನಿ ಫಸ್ಟ್. ಗರ್ಕೆ ಯಾವ್ದು ಅಂತ ಇವನು ಗೊತ್ತಾ ಅಂತ. 5 ಕೈ ಇರ್ಬೇಕು ಗರ್ಕೆಗೆ ಅಂತದ್ ಕೀಳು. ಮತ್ತೆ ಸುಮ್ಮನೆ ಗರ್ಕೆ ಕೇಳ್ತಾರ? ಹಿಡ್ಕೊ ಇಲ್ಲಿ ತೋರಿಸ್ತೀನಿ, ಒಂದು ಸ್ಯಾಂಪಲ್ ಗರ್ಕೆ ಕಿಟ್ ತೋರಿಸ್ತೀನಿ. ಗರ್ಕೆನೇ ಇಲ್ಲ ಇಲ್ಲೆಲ್ಲೂ. ಮ್ಯಾಚ್ ದಿಸ್ ಅಂಡ್ ಮ್ಯಾಟ್ರಿಮೋನಿಗೆ ಹಾಕೊಂಡು ಅದನ್ನ ಆಧಾರ್ ಕಾರ್ಡ್ ಅಮ್ಮಗ ಮ್ಯಾಚ್ ಮಾಡ್ಕೊಬಿಡ್ಬೇಕು. ಮ್ಯಾಚ್ ಮಾಡಿ ಎತ್ಕೊಂತ ಇವನ್ನ ಬೆಂಗಳೂರಿಗೆ ಹೋಗೋದು ನಾವು ಬಾಳ್ಗೆಡ್ಸ್ಬಿಟ್ಟು ಇವಾಗ ಓಡಬೇಕು. ಟೈಮ್ ಆಯ್ತು. ಟೈಮ್ ಆಯ್ತದೆ, ಎಲ್ರಿಗೂ ಟೈಮ್ ಆಯ್ತದೆ. ಏ ತಗೊಳ್ಳೋ, ಕಿತ್ಕೊಡು 21 ಗರ್ಕೆ ಕಿತ್ಕೊಟ್ಬಿಟ್ಟು ಹೋಗು. ಇರುತ್ತೆ ಗುರು, 2 ಗಂಟೆ 1:15 ಇರುತ್ತೆ. ಆಗ್ಲೇ ಕ್ಯಾಬ್ ಬುಕ್ ಮಾಡ್ಬಿಟ್ರಂತೆ. ಇನ್ನು ಮೈಸೂರಲ್ಲೇ ಅವನೇ ಕ್ಯಾಬ್ ಬುಕ್ ಮಾಡ್ಬಿಟ್ರಂತೆ ಆಫೀಸ್ಗೆ ಹೋಗಕ್ಕೆ. ಅದೇನು ಅವ್ರಿಗೆ ಬೇಡ ಅಂತಂದ್ರೆ ಬರಲ್ಲ. ಸುಮ್ ಕಿತ್ಕೊ 21 ಗರ್ಕೆ, ಆಮೇಲೆ ಹೋಗಂತೆ. ನಾನು ಪೂಜೆ ಮಾಡ್ತಾಳೆ ಗೈಸ್, ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊತಾಳೆ. ಪೂಜಾ ಗಂಟಾರ ಇರೋದ್ರೆ ಇರ್ತಾಯಿಲ್ಲ, ಓಡ್ತಾನೆ ಒಂದೇ ಕಾಲಲ್ಲಿ. ಬೆಂಗ್ಳೂರಿಗೆ ಹೋಗ್ತೀನಿ. ಬೆಂಗಳೂರು ನೋಡಿ ತುಂಬ ದಿನ ಆಯಿತು, ಮಿಸ್ ಮಾಡ್ಕೊತಾ ಇದೀನಿ ಅಂತ ಹೋಯ್ತವನೆ. ಆಫೀಸ್ಗೆ ಹೋಗ್ಬೇಕು. ಆಯಿತು, ಹೋಗಿ ಬಾ ಮಗನೇ, ಒಳ್ಳೇದಾಗಲಿ. ಬಾಯ್ ಬಾಯ್ ಸರ್. ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಗೈಸ್ ನಾನೀಗ ಸ್ನಾನ ಮಾಡ್ತಾ ಎಷ್ಟಾಗಾಯಿತು, ಯಾಕಂದರೆ ನಮ್ಮ ಮನೆಯವರು ಇವತ್ತು ಗಣೇಶ ಚೌತಿ ಹಬ್ಬ ಮಾಡ್ತಾಯಿದ್ದಾರೆ, ಚೌತಿ ವ್ರತ ಮಾಡ್ತಾಯಿದ್ದಾರೆ. ವ್ರತಕ್ಕೆ ಏನೇನು ಮಾಡಿದ್ದಾರೆ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಏನಿಲ್ಲ, ಅಲಂಕಾರ ಮಾಮೂಲಿ ಅಲಂಕಾರ ಮಾಡಿ. ಅಲ್ಲ, ಇದ್ರದ್ದು ಏನೇನು ಮಾಡಬೇಕು? ಗರ್ಕೆ ಅರ್ಪಿಸಿದ್ದೀನಿ, ಮತ್ತೆ ಬೆಲ್ಲದ ಆರತಿ ಮಾಡಬೇಕು ಅಂತ ಹೇಳಿದ್ರು, ಅದು ಮಾಡ್ತೀನಿ ಅಷ್ಟೇ. ಸೊ ಬೆಲ್ಲದ ಆರತಿಗೆ ರೆಡಿ ಮಾಡ್ಕೊಂಡಿದ್ದಾಳೆ. ಬೆಲ್ಲ ಮತ್ತು ಅದಕ್ಕೆ ತುಪ್ಪ ಹಾಕಿ ಬೆಲ್ಲದ ಆರತಿ ನಮ್ಮ ಗಣಪನಿಗೆ. ಆ್ಯಂಡ್ ಗರ್ಕೆ ಅರ್ಪಣೆ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ಇವತ್ತು. ಆ್ಯಂಡ್ ಉಪವಾಸ ವ್ರತ ಕೂಡ ಮಾಡ್ತಿದ್ದಾಳೆ ಗಗನ. ಸೊ ಬನ್ನಿ ಪೂಜೆ ಮಾಡೋಣ. ಪೂಜೆ ಮಾಡಿ ಸಿಗ್ತೀವಿ. ಗೈಸ್ ಪೂಜೆ ಎಲ್ಲ ಸಕ್ಕತ್ತಾಯಿತು. ನಮ್ಮ ಗಣೇಶನಿಗೆ ಜೈ ಗಣೇಶ ಅಂತ ಪೂಜೆ ಮಾಡಿದ್ದೀವಿ. ಓಂ ಗಂ ಗಣಪತಿ ನಮಃ ಅಂತ ಹೇಳಿದ್ದೀವಿ. ಇವನು ಕೂತ್ಕೊಂಡು ಸೀರೀಸ್ ನೋಡ್ತಾನೆ. ಹೇಳಾದ್ಮೇಲೆ ನೋಡ್ಬೋದು. ನೋಡ್ಬೋದಾ? ಯಾವ ಸೀರೀಸ್ ನೋಡ್ತಾ ಇದೆಯಾ? ಅವತಾರ ಹಿಡ್ಕೊಂಡಿದ್ದ ಗೈಸ್, ಮುಗಿಸ್ತಾ. ಈಗ ಹೊಸ 3rd ಪಾರ್ಟ್ ಮೈ ಅದನ್ನು ನೋಡಬೇಕು. ಅದಿನ್ನೂ OTT ಬಂದಿಲ್ಲ. ಸಾಧ್ಯ ಆದರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನೋಡ್ತಾನೆ. ಈಗ ಸ್ಟ್ರೇಂಜರ್ ಥಿಂಗ್ಸ್ ಪುನಃ ನೋಡ್ತಾನೆ. ಏನೋ ನೀನು ಏನಾದ್ರೂ ನಡಿ ಎಲ್ಲರೂ ಹೋಗೋಣ. ಊಟ ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ. ನೀನು ಎಕ್ಸಾಸ್ಟ್ ಆಗಿದೆ ಅಂತ ಗೊತ್ತು, ಜಾಸ್ತಿ ರೆಸ್ಟ್ ತಗೋಬೇಡ. ಗೆಟ್ ಬ್ಯಾಕ್ ಟು ವರ್ಕ್. ಅದೆಲ್ಲ ಬ್ರದರ್, ಇವತ್ತೊಂದು ಮಾತಾಡ ನೀನು. ಡೋಂಟ್ ಗೋ ಟು ದ ಪಾಸ್ಟ್ ಅಂಡ್ ಫ್ಯೂಚರ್. ಗಗನ ಉಪವಾಸ ಮಾಡ್ತೊಳ್ಳಿ, ಮಾತೇ ಆಡ್ತಾ ಇಲ್ಲ. ಮಾತಾಡದೆ ಎನರ್ಜಿ ಖರ್ಚಾಗ್ಬಿಡುತ್ತಲ್ಲ, ಹೊಟ್ಟೆ ಎಸ್ಬಿಡುತ್ತೆ ಅಂತ. ನಾನು ಉಪವಾಸ ಗೈಸ್, ಬೆಳಗ್ಗೆಯಿಂದ ಇನ್ನೂ ತಿಂದಿಲ್ಲ. ಟೈಮ್ ನೋಡಿ ಎಷ್ಟಾಗಿದೆ, ನಿಜ. ನಾನು 1 ಗಂಟೆ. ಆಗ ಕೆಲವು ಟೈಮು ಕೆಲಸ ಇದ್ದಾಗ 5 ಗಂಟೆ ತಿಂದಿದ್ದೀನಿ. ಬೆಳಗ್ಗೆಯಿಂದನೂ ಏನು ತಿಂದೆ ಗೊತ್ತಾಗಲ್ಲ. ಸುಮ್ ಕೂತ್ಕೊಂಡ್ರೆ ಹೊಟ್ಟೆ ಎಸ್ತದೆ. ಅಕ್ಕಂತ ಸುಮ್ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ನನಗೂ ಹೊಟ್ಟೆ ಎಸ್ತೈತೆ. ಏನು ಮಾಡೋದು ಅಂತ. ಅಮ್ಮ ಹಾಲು ಕುಡಿಬೋದಲ್ಲಮ್ಮ, ಅದಕ್ಕೆ ಹಾಲು ತಂದಿದ್ದೀನಿ ಮೇಡಮ್. ಏನಾಗಲ್ಲ, ಹೊಟ್ಟೆ ಎಸೆಯಲ್ಲ. ಸುಮ್ಮನೆ ಕೂತ್ರೆ ಇದು ಹೋಯ್ತೀನಿ. ನಾನು ಸ್ವಲ್ಪ ಕೆಲಸ ಐತೆ, ಹೊಟ್ಟೆ ಎಸೆಯೋದು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದ್ರೆ ಹೊಟ್ಟೆ ಎಸೆಯಲ್ಲ. ಅದು ಸುಮ್ಮನೆ ಕೂತಿದ್ರೆ ಹೊಟ್ಟೆ ಹಸಿದಲ್ಲ, ಏನೇನೋ ತಿನ್ಬೇಕು ಅನ್ಸುತ್ತೆ. ಕತೆ ಎಲ್ಲ ಜೀವನ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಎಸ್, ಎಲ್ಲ ಹೋದ್ರು. ಶಿವಕುಮಾರ್ ಅವ್ರ ಮನೆಗೆ ಹೋದ. ಅವ್ರು ಬೆಂಗಳೂರಿಗೆ ಹೋಗಿ ಅವ್ನು ಆಲ್ರೆಡಿ ದೇವ್ರ ದರ್ಶನ ಮಾಡ್ಬಿಟ್ಟ. ನಾವು ನಂದು ಪೂಜೆ ಎಲ್ಲ ಆಗಿತ್ತು. ಆಮೇಲೆ ಮಾಡಿದಾಳೆ ಸಕ್ಸಸ್ಫುಲ್ ಆಗಿ. ಸಚಿನ್ ಹುಷಾರಿಲ್ಲದೆ ಮಲಗ್ಬಿಟ್ಟಿದ್ರು. ಸೊ ನಾವು ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ನಮ್ಮ ಮನೇಲಿ ಒಬ್ರಿಗೆ ಹುಷಾರಿಲ್ಲ ಅಂತ ಅಂದ್ರೆ ಇನ್ನೊಬ್ರು ಕೈ ಓಡಲ್ಲ. ಹಂಗೆ ಹೌದು ಗೈಸ್, ನಾನು ಉಪವಾಸನೂ ಮಾಡಲಿಲ್ಲ. ಬಿಕಾಸ್ ಸ್ವಲ್ಪ ಹುಷಾರಿಲ್ಲದ್ರಿಂದ ಮಧ್ಯಾಹ್ನ ಊಟ ಮಾಡಿ ಮಾತ್ರ ತೊಗೊಂಡು ಮಲ್ಬಿಟ್ಟಿದ್ದೆ. ಈಗ ಸ್ವಲ್ಪ ಲೆವೆಲೋಕೆ ಆಗಿದ್ದೀನಿ. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಗನಿಗೆ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ. ಎಸ್, ಅಲ್ಲಿಗೆ ಇದುವರೆಗೂ ಬಂದಿದ್ವಿ. ನ್ಯೂ ಇಯರ್ ಬಂದಿದ್ವಿ, ಇದು 2ನೇ ಸಲ. ಅವಾಗ ಸಂಕಷ್ಟಿಗೆ ಬರ್ಸೋಗಿದ್ವಿ. ಅವತ್ತೇ ಗೊತ್ತಾಗಿದ್ದು ನನಗೆ, ಮಂಗಳವಾರ ಸಂಕಷ್ಟಿ ಬಂದಿದೆ ಅಂತ. ಸೊ ಬರ್ಸೋಗಿದ್ವಿ, ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇನ್ನೂ ಪೂಜೆ ಲೇಟು, 8:15 8:35 ಚಂದ್ರ ಕಾಣಿಸೋ ಥರದ್ದು ಅಂತ ಇದೆ. ಗೈಸ್ ಇವತ್ತು ಫುಲ್ ಕ್ಲೌಡ್, ಮಳೆ ಬೇರೆ ಬಂದಿತ್ತು. ಬರ್ತಿದೆ, ಫುಲ್ ಕ್ಲೌಡ್ ಇದೆ. ಚಂದ್ರ ಕಾಣೋ ಪರಿಸ್ಥಿತಿ ಇಲ್ಲ. ಆಗ್ಬೋದು, ಇಲ್ಲ ಕಾಣಿಸ್ದೇನೂ ಇರ್ಬೋದು ಅಂತ ಅನ್ಕೋತೀನಿ.
ಗೊತ್ತಿಲ್ಲ, ನೋಡೋಣ. ಇದೇ ನೋಡಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ಸನ್ನಿಧಿ. ನಮ್ಮ ವಿಜಯನಗರ ಪೋಸ್ಟಲ್ಲಿದೆ. ತುಂಬ ಕಾಮಾಗಿ ಚಿಕ್ಕ ದೇವಸ್ಥಾನ, ತುಂಬ ಚೊಕ್ಕವಾಗಿದೆ, ತುಂಬ ಮಿನಿಮಲ್ ಕ್ರೌಡ್ ಬರುತ್ತೆ, ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇವತ್ತು ಸ್ಪೆಷಲ್ಲಾಗಿ ಸಂಕಷ್ಟಹರ ಚತುರ್ಥಿದು ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ನೋಡಿ ಪ್ರಸಾದ ರೆಡಿ ಮಾಡಿದ್ದಾರೆ. ನಾವು 50 ರೂಪೀಸ್ ಕೊಟ್ಟು ಚೀಟಿ ಬರ್ಸಿದ್ವಿ, ಪೂಜೆ ಸ್ಪೆಷಲ್ ಪೂಜೆ ಮಾಡಿಸಿ ನಮ್ಮ ಹೆಸರಲ್ಲಿ ಅಂತ. ಸೊ ಅದಕ್ಕೆ ನಮಗೆ ಆ ಥರದವ್ರು ತುಂಬ ಜನ ಬರ್ಸಿರ್ತಾರೆ. ಸೊ ಅವ್ರದ್ದೆಲ್ಲ ದೇಣಿಗೆ ಕನೆಕ್ಟ್ ಮಾಡಿ ಇವತ್ತು ಪ್ರಸಾದ ರೆಡಿ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಕಮ್ಯುನಿಟಿಲಿ ಈ ಥರ ಎಲ್ಲ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನಾವು ಬಂದಿದ್ವಿ. ನೋಡ್ರಿ ಇವಾಗ ದೇವ್ರ ದರ್ಶನ ಮಾಡೋಣ. ಚಡಗಧಾನ್ಯೇನ ಮಹಾಗಣಪತಿ ದೇವತಾ ಶ್ರೀಕೃಷ್ಣ ಮಹಾಗಣಪತಿ ದೇವತಾ ಯಥಾ ಭಕ್ತಿಯತಾ ಶಕ್ತಿ ಅತಾ ನಾರೀ ಫಲಕದಲ್ಲಿ ಫಲತಾಂಬೂಲ ಮಹಾಭಕ್ಷಂ ನೈವೇದ್ಯ. ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲರೂ. ಇವರೆಲ್ಲ ಉಪವಾಸ ಮಾಡಿ ವ್ರತ ಮಾಡ್ತಿರ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ. ಅಮೃತೋಭಿಮೃತೇನ ಸ್ತರಣಮಸಿ ಸ್ವಾಂ ನೈವೇದ್ಯಾರ್ತೆ ನೈವೇದ್ಯ. ಚಂದ್ರೋದಯ ಇನ್ನೂ ಟೈಮ್ ಹಾಕಿಲ್ಲ ಅವರು, ಇವತ್ತು ಮಳೆ. ನಿಮಗೂ ಎಲ್ಲ ಒಳ್ಳೇದಾಗಲಿ ಗೈಸ್. ಗಗನ ಉಪವಾಸ ಮಾಡ್ತಿರೋದ್ರಿಂದ ನಮಗೆ ಸಾಕಷ್ಟು ಸ್ಟೋರೀಸ್ಗೆ ನೋಡ್ತಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಗಣೇಶ. ದಿಸ್ ಇಸ್ ರಿಯಲ್ ಚೌತಿ ಸಿಚುವೇಶನ್ ನಮ್ಮ ಮೈಸೂರು. ನಾವು ಸ್ವಲ್ಪ ಮನೆಗೆ ಹೋಗಿ ಮತ್ತೆ ಬಂದ್ವಿ ಗೈಸ್. ಇವಾಗ ನೋಡಿ ಕ್ರೌಡು, ಪ್ರಸಾದ ಎಲ್ಲ ತೊಗೋತಿದ್ದಾರೆ, ಪೂಜೆ ಎಲ್ಲ ಮುಗಿದಿದೆ. ಇವಾಗ ಇಲ್ಲಿದ್ದ ಜನ ಎಲ್ಲ ಆಚೆ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್. ರಿಯಲ್ ಚೌತಿ ಇಸ್ ಹ್ಯಾಪ್ನಿಂಗ್. ದೇವ್ರನ್ನ ಬೇಡ ಆಯ್ತಾ, ಇನ್ನೂ ಬೇಡಬೇಕಾ, ಮತ್ತೆ ಜಾಸ್ತಿ ಬೇಡಬೇಕಾ, ಮುಗೀತಾ? ನಡ್ರಿ ಈಗ ಚಂದ್ರನ ಹೋಗ್ಬಿಟ್ಟು ಊಟ ಮಾಡಿ ಸಾಕು. ಉಪವಾಸ ಮಾಡಿದ್ವಿ. ಚಂದ್ರ ಶಿವನ ಮೇಲೆ ಇವತ್ತು ಚಂದ್ರ ಮಾತ್ರ ಗೈಸ್. ಉಪವಾಸ ಮಾಡಿ ನನ್ನ ಹೆಂಡತಿ, ನನ್ನ ಫೇವ್ರೆಟ್ ಪ್ರಸಾದ ಸಿಕ್ಕಿದ್ದು ನನಗೆ ಉಪ್ಪಿಟ್ಟು. ಆ್ಯಂಡ್ ನಾವು ಚೀಟಿ ಬರ್ಸಿದ್ವಿ, ಅಂದರೆ ರಸೀದಿ ಬರ್ಸಿದ್ದಕ್ಕೆ ಬೇಗ ಸಿಕ್ತು ಪ್ರಸಾದ. ಸ್ಪೆಷಲ್ ಪ್ರಸಾದ ಜೊತೆಗೆ ನಾರ್ಮಲ್ ಪ್ರಸಾದ ಬೇಗ ಸಿಕ್ತು. ಇಲ್ಲಾಂದರೆ ಎಸ್ ಕರ್ಜಿಕಾಯಿ ನಾನು ನೋಡಿದೆ ಆಗಲೇ. ಬನ್ನಿ ಇವಾಗ ಪ್ರಸಾದ ತಿನ್ನುವ. ಚಂದ್ರ ಇಲ್ಲೇ ಫೋನಲ್ಲಿ ತೋರಿಸ್ಬಿಡ್ಲಾ? HD ಇಮೇಜ್. ನೋ ಚಂದ್ರ, ನೋ ಸ್ಟಾರ್ಸ್, ನಥಿಂಗ್. ಫುಲ್ ಕ್ಲೌಡ್, ಫುಲ್ ಕವರ್ ಆಗಿಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ. ಈ ಕ್ರೌಡ್ ಮಧ್ಯೆನೂ ಪ್ರಸಾದ ಕಲೆಕ್ಟ್ ಮಾಡಿಕೊಂಡು ಇವಳು ನನ್ನ ಫೋನಲ್ಲೇ ಚಂದ್ರನ ತೋರಿಸ್ಬಿಟ್ಟು ಕರ್ಕೊಯ್ತೀನಿ ಗೈಸ್. ಎಷ್ಟು ಜನ ಇದ್ದಾರೆ. ಬರಲ್ಲ, ನೋ ವೇ. ಕ್ಲೌಡು ಮಳೆ ಬರ್ತಾ ಇದೆ, ಕಾಣಿಸಲ್ಲ. ನೋಡುವ ಆದ್ಮೇಲೆ ಕಾಣಿಸ್ತಾನೆ ಏನು ಅಂತ. ಸದ್ಯಕ್ಕೆ ನಾವು ಮನೆಗೆ ಹೋಗ್ತೀವಿ. ಒಂದೇ ಕೊಡೋದು. 50 ರೂಪಾಯಿಗೆ ನಿನ್ಗೆ 50 ಕೊಡ್ತಾರ? ಅರ್ಧಮ್ಮ. ಅದಕ್ಕೆ ಗಂಡ ಹೆಂಡತಿ ಹಂಚ್ಕೊಳ್ಳಿ ಅಂತ ಕೊಂದು ಕೊಟ್ಟಿರೋದು. 50 ರೂಪಾಯಿ ನಾವು ರಸೀದಿ ಬರ್ಸಿದ್ವಿ, ನಮ್ಮ ಹೆಸರಲ್ಲಿ ಅವ್ರು ಸಂಕಲ್ಪನ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ನೋಡಿ. ಹಾಯ್ ಮಮ್ಮಿ. ಸಡನ್ನ ಬಂದ್ಬಿಟ್ಟಿದೆ ನಮ್ಮ ಮಮ್ಮಿ. ಸ್ವಲ್ಪ ಕೆಲಸ ಇತ್ತು, ಬಂದಿದ್ರು. ವಾಪಸ್ ಹೋಗೋಕ್ಕಾಗಿಲ್ಲ, ಉಳ್ಕೊಂಡಿದ್ದಾರೆ. ನಮ್ಮ ಚೌತಿ ಪ್ರಸಾದ ಅವ್ರಿಗೂ ಸಿಗ್ತಾ ಇದೆ. ತಿನ್ನು ಮಮ್ಮಿ ಒಂಚೂರು. ಕೊಟ್ಟಿರೋ ಪ್ರಸಾದ ಇದೆ ಗೈಸ್. ಉಪ್ಪಿಟ್ಟು, ಕೇಸರಿ ಬಾತು, ಕಡಲೆಕಾಳು. ನಾನು ಉಪ್ಪಿಟ್ಟು ಮಾಡೋಣ ಅನ್ಕೊಂಡೆ, ನಂಗೆ ಇಷ್ಟ. ನಾನು ಅನ್ಕೊಂಡು ಪ್ರಸಾದ ಉಪ್ಪಿಟ್ಟೆ ಕೊಡ್ತಾರೆ ಅನ್ಸುತ್ತೆ, ಸ್ವಲ್ಪ ತಿನ್ಕೊಳ್ಳೋಣ. ಚೌತಿಲಿ ಎಲ್ಲ ಹರಿಸ್ಕೊಂಡಿದೆಯಲ್ಲ, ಒಳ್ಳೇದಾಗಲಿ ಅಂತ. ಒಳ್ಳೆ ಉದ್ದಿ ಕೊಡಪ್ಪ. ಸರಿ ಕಣಕ್ಕಾಯ್ತು. ಅಷ್ಟೇ ಗೈಸ್, ಇವಾಗ ಲೇಟ್ ಆಗಿದೆ ಪಾಪ. ಚಂದ್ರೋದಯ ಆಯ್ತಾ? ನೋಡ್ದಾ? 9 ಕಾಲಕ್ಕೆ ಚಂದ್ರೋದಯ ಆಗಿರುತ್ತಂತೆ. ಅದು ಕಾಣಿಸಿಲ್ಲ ಅಂದ್ರು ನೀವು ಊಟ ಮಾಡಿ ಅಂದ್ರಂತೆ 500 ನಮ್ಮ ಅಕ್ಕ ಹೇಳಿದ್ದು. ನಾನು ಅಲ್ಲಿ ಕೇಳಿದಕ್ಕೆ 8:55ಕ್ಕೆ ಆಗಿದೆ. ಬೆಳಿಗ್ಗೆಯಿಂದ ಕಾಣಲ್ಲಮ್ಮ. ಈ ಥರ ಇಷ್ಟು ಮಾಡಿದ್ರೆ ಕಾಣಿಸಲ್ಲ. ಯಾಕೆ ಮೋಡ? ನೀವು ಇವತ್ತೇ ಬಂದಿದ್ದು, ನಾಳೆ ಬರ್ಬೋದಿತ್ತು ತಾನೆ. ನಿಮ್ಗೆ ಈ ಥರ ಹೊಟ್ಟೆ ಹೊರ್ಸೋಕ್ಕೆ ಬಂದಿಲ್ಲ ಅದು. ಉಪವಾಸದಲ್ಲಿದ್ದರೂ ಗಗನ ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ನೋಡಿ, ಗಂಡಂಗೋಸ್ಕರ. ಅಯ್ಯೋ ನೀನು ತಿನ್ಬೇಕು ಅನಿಸ್ತಿತ್ತು, ಅದಕ್ಕೆ ಉಪವಾಸ. ಪಾಲಕ್ ಸೊಪ್ಪಿತ್ತು ಅಂತ ಪಾಲಕ್ ಪನ್ನೀರು ಚಪಾತಿ ಮಾಡಿದ್ದಾರೆ ಗೈಸ್. ಸೊ ಅದನ್ನ ಊಟ ಮಾಡಿ ನಾವು ಮಲ್ಕೋತೀವಿ. ಗಣೇಶ ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.